ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಮೆಲ್ಲರನ್ನು ಶೃಂಗೇರಿ ಶಾರದಾಂಬಾ ಟೆಂಪಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಬನ್ನಿ ಹೋಗೋಣ. ಈ ಟೆಂಪಲ್ ಇಟೋಬಿಕೋದಲ್ಲಿದೆ. ಎಷ್ಟು ಚೆಂದ ಇದೆ ನೋಡಿ. ಇದು ಕೆನಡಾ ಅಂತ ಅನಿಸುತ್ತೆ ಇಲ್ಲ. ಇದರ ಕನ್ಸ್ಟ್ರಕ್ಷನ್ ನೋಡಿ, ಹೊರಗೆ ಚೆಂದ ಕಾಣ್ತದೆ. ಇಲ್ಲಿ ಈ ಪೇಂಟಿಂಗ್ಗಳು ನೋಡುವಾಗ ತುಂಬ ಖುಷಿ ಆಗ್ತದೆ. ಇದು ಶಂಕರಾಚಾರ್ಯರ ಬದುಕು ಹಾಗೂ ಪ್ರವಾಸದ ಬಗ್ಗೆ ಚಿತ್ರ ಮತ್ತು ಶಿಲ್ಪಗಳ ಮೂಲಕ ಮಾಹಿತಿ ನೀಡಲಾಗಿದೆ. ಈ ದೇವಸ್ಥಾನ 2010 ಜೂನ್ 20ರಂದು ಉದ್ಘಾಟಿಸಲಾಗಿತ್ತು. ಬನ್ನಿ ಈಗ ದೇವಸ್ಥಾನದ ಒಳಗೆ ಹೋಗೋಣ. ನೋಡಿ ಎಷ್ಟು ಚಂದ ಕಾಣ್ತದೆ ನೋಡಿ. ಇಲ್ಲಿ ಬಂದು ಕೂತ್ಕೊಂಡ್ರೆ ಒಂಥರ ಪಾಸಿಟಿವ್ ಅಂತ ಅನಿಸ್ತದೆ. ತುಂಬ ಖುಷಿ ಆಗ್ತದೆ. ದೇವಸ್ಥಾನದ ಮಧ್ಯದಲ್ಲಿ ಶ್ರೀ ಶಾರದಾಂಬಾ ದೇವಿಯ ಮೂರ್ತಿ ಇದೆ. ತುಂಬ ಚಂದ ಉಂಟು. ಅದರ ಸುತ್ತ ಬೇರೆ ದೇವರನ್ನ ಇಟ್ಟಿದ್ದಾರೆ. ಗಣಪತಿ, ಚಂದ್ರಮೌಳೇಶ್ವರ, ಆದಿಶಂಕರಾಚಾರ್ಯ, ರಾಮ ಪರಿವಾರ, ರಾಧಾಕೃಷ್ಣ, ಹನುಮಾನ್ಜಿ, ಸುಬ್ರಹ್ಮಣ್ಯ, ವೆಂಕಟೇಶ್ವರ ಸ್ವಾಮಿ ಹಾಗೂ ನವಗ್ರಹದ ಪ್ರತಿಷ್ಠಾಪನೆ ಇಲ್ಲಿ ಇದೆ. ಈ ದೇವಸ್ಥಾನ ಬೆಳಿಗ್ಗೆ 8:30ರಿಂದ 11:30 ತನಕ ಓಪನ್ ಇರ್ತದೆ. ಮತ್ತು ಸಂಜೆ 4:30ರಿಂದ 8:30. ಹಾಗೆ ವೀಕೆಂಡ್ನಲ್ಲಿ ಇದು ಬೆಳಿಗ್ಗೆ 8:30ರಿಂದ ರಾತ್ರಿ 8:30 ತನಕ ಓಪನ್ ಇರ್ತದೆ. ಎಲ್ಲ ಹಬ್ಬಗಳನ್ನು ಇಲ್ಲಿ ವಿಜೃಂಭಣೆಯಿಂದ ಆಚರಿಸ್ತಾರೆ. ನಿಮಗೇನಾದರೂ ಪೂಜೆ, ಶಾಂತಿ, ಮನೆ ಒಕ್ಕಲು ಇದೆಲ್ಲ ಮಾಡಿಸ್ಬೇಕಾದ್ರೆ ಇಲ್ಲಿನ ಭಟ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಹಿಂದೆ ರಾಮ ಪರಿವಾರ ಇದೆ, ರಾಧಾಕೃಷ್ಣನ ಮೂರ್ತಿ ಇದೆ ಮತ್ತು ನವಗ್ರಹ ಇದೆ. ಈ ನವಗ್ರಹ ನನಗೆ ಇಷ್ಟ ಆಗೋದು ಯಾಕಂದರೆ ಶನಿವಾರ ಬಂದು ಎಳ್ಳಿನ ದೀಪ ಇಟ್ಟರೆ ತುಂಬ ಒಳ್ಳೆಯದು ನೋಡಿ. ಸೊ ಶನಿವಾರ ನಾವು ಟ್ರೈ ಮಾಡ್ತೇವೆ ಇಲ್ಲಿ ಬರಲಿಕ್ಕೆ. ಇವತ್ತಿನ ಈ ಬ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ಮುಂದೆ ಸಿಗೋಣ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.